ನಮಸ್ಕಾರ, ನನ್ನ ಹೆಸರು ನವನೀತಾ ವಿ. ನಾನು ಪದ್ಮಶ್ರೀ DN ಕೃಷ್ಣಯ್ಯ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅವಿನ್ಯೂ ರಸ್ತೆ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ದಿನ ಸುದಿನ, ಯಾಕೆಂದ್ರೆ ಇವತ್ತು ಜನವರಿ 12, 1926. ಈ ದಿನ ಸುದಿನ ಏಕೆ ಅಂತಂದ್ರೆ ಇವತ್ತು ನಾವು ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನವನ್ನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ಕೆ ಹೈಕೋರ್ಟ್ನ ವಕೀಲರೆಲ್ಲರೂ ನಮ್ಮ ಶಾಲೆಗೆ ಬಂದು ಅತಿಥಿಗಳಾಗಿ ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ನಮಗೆ ತುಂಬಾ ಸಂತೋಷದ ವಿಷಯವಾಗಿತ್ತು. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಜಗತ್ ವಿಖ್ಯಾತರು, ಹಿಂದೂ ಧರ್ಮದ ಸಾರವನ್ನ ತಿಳಿಸಿದಂತಹ ಮಹಾನ್ ಸಂತರು. ಅವರ ಜನ್ಮದಿನವನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರದ ಯುವ ಜನತೆಗೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬತಕ್ಕಂಥ ಒಂದು ವಾಕ್ಯವನ್ನ ಹೇಳಿದರು. ಇದರ ಅರ್ಥ ಯುವ ಜನತೆ ಯಾವಾಗ ಎಚ್ಚರಿಕೆಯಿಂದ ಮುನ್ನುಗ್ಗಿ ತಮ್ಮ ಗುರಿಯನ್ನ ಸಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ನಾವು ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ, ಉತ್ತಮ ಸಮಾಜದ ನಿರ್ಮಾಣ ಆಗತ್ತೆ ಎಂಬತಕ್ಕಂಥದ್ದು ಇದರ ಉದ್ದೇಶವಾಗಿದೆ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಏಕಾಗ್ರತೆಯಿಂದ ನಾವು ಇದ್ರೆ ಏನೋ ಒಂದು ಗುರಿ ಇಟ್ಕೊಂಡು ಆ ಗುರಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಮುಂದೆ ಏನಾದರೂ ಒಂದು ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೋಬೇಕು. ನಾವು ನಿಮ್ಮ ಥರನೇ ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದ ಎಲ್ಲ ಅಡ್ವೊಕೇಟ್ಸು ನಾವು ಈಗ ಹೈಕೋರ್ಟ್ ಅಡ್ವೊಕೇಟ್ಸ್ ಆಗಿದ್ದೀವಿ. ಇಂಗ್ಲೀಷ್ ಮೀಡಿಯಂ ಓದಿರ್ಬೋದು, ನಾವು ಕನ್ನಡ ಮಾತ್ರ ಕನ್ನಡ ಮೀಡಿಯಂ ಓದಿದ್ದೀವಿ, ಅವರು ಕನ್ನಡ ಮೀಡಿಯಂ ಓದಿದ್ದಾರೆ. ಈ ಥರ ನಾವು ಓದಿ ಇದು ನಿಮ್ಗೆ ಇಷ್ಟೆಲ್ಲ ಸ್ಪೆಷಾಲಿಟೀಸ್ ಇದೆ. ನಮ್ಮ ಕಡೆ ಏನೂ ಸ್ಪೆಷಾಲಿಟೀಸ್ ಇಲ್ಲ. ಮಳೆ ಬರ್ತಾ ಇತ್ತು, ಬಿಸಿಲಿರೋದು, ಆಮೇಲೆ ಫಾಸ್ಟ್ಗಳು ನಮಗೆ ಪರ್ಸನಲ್ ಕೆಲಸಗಳಿಗೆ ಕಳಿಸೋದು, ಆ ಥರದ್ದೆಲ್ಲ ದುಡ್ಕೊಂಡು ನಾವು ನೋಡಿಕೊಂಡೆಲ್ಲ ಈ ಲೆವೆಲ್ಗೆ ಬಂದಿದ್ದೀವಿ. ನೀವು ಒಂದು ಗುರಿ ಇಟ್ಕೊಳ್ಳಿ. ಮನುಷ್ಯನ ಲೈಫಲ್ಲಿ ಒಂದು ಗುರಿ ಇಟ್ಕೊಂಡು ಏಕಾಗ್ರತೆಯಿಂದ ಒಂದು ಗುರಿ ಇಟ್ಕೊಂಡು ಮುಂದುವರೆದ್ರೆ ಲೈಫಲ್ಲಿ ಏನು ಅಸಾಧ್ಯ ಅನ್ನೋದು ಏನೂ ಇಲ್ಲ. ಏನಾದರೂ ಮನುಷ್ಯ ಸಾಧಿಸ್ಬೋದು. ಅದೇ ರೀತಿ ಆತ್ಮವಿಶ್ವಾಸ ಇರಬೇಕು ಮನುಷ್ಯನಿಗೆ. ಒಂದು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸು ನಾನು ಆ ಗುರಿ ಮುಟ್ತೀನಿ ಅನ್ನೋ ಒಂದು ಬಲವಾದ ಒಂದು ಆತ್ಮವಿಶ್ವಾಸ ನಮ್ಮ ಮೇಲೆ ಇರಬೇಕು. ನೋಡಿ, ನಾವು ತಮ್ಮ ಹೆಸರು ಕಳೆದ 2 ಬಾರಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾವು ಕಳೆದ 2 ಬಾರಿ ಚುನಾವಣೆಯಲ್ಲಿ ನಾವು ಸೋತು ಹೋದ್ವಿ, ಕುಗ್ಲಿಲ್ಲ. ಇನ್ನೂ ಏನಾದ್ರೂ ಆಗಲಿ, ನಾವು ಮುಂದೆ ಬರೋ ಚುನಾವಣೆಗಳಲ್ಲಿ ನಾವು ಚುನಾಯಿಸಿ ನಾವು ಏನಾದ್ರೂ ಒಂದು ಗುರಿ ಮುಟ್ತೀವಿ ಅಂತ ಹೇಳಿ ಆತ್ಮವಿಶ್ವಾಸ ಕಳ್ಕೊಳ್ಳೋದೇನೆ ಮತ್ತೆ ಈ ಸಲ ಚುನಾವಣೆಗೆ ನಿಂತ್ಕೊಂಡ್ವಿ. ಹೆಚ್ಚಿನ ಮತಗಳಿಂದ ನಾವು ಗೆದ್ದಿದ್ದೇವೆ. ಹೇಳ್ಬಾರ್ದು, ಹೇಳೋ ವಿಚಾರ ಅಲ್ಲ, ಬಟ್ ವಿಶ್ವಾಸ, ಏನೋ ಒಂದು ಎಕ್ಸಾಂಪಲ್ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆತ್ಮವಿಶ್ವಾಸ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಮನುಷ್ಯನ ಜೀವನದ ಕ್ಯಾರೆಕ್ಟರ್, ಚಾರಿತ್ರ್ಯ ಅನ್ನೋದು ಮನುಷ್ಯನ ಜೀವನಕ್ಕೆ ತುಂಬಾ ಅಗತ್ಯವಾದ ವಸ್ತು. ನಮ್ಮ ಚಾರಿತ್ರ್ಯ ನಮ್ಮ ಮನುಷ್ಯನ ಚಾರಿತ್ರ್ಯ ಸಮಾಜ ನೋಡ್ತಾ ಇರುತ್ತೆ. ನಾವು ಒಳ್ಳೆ ಕ್ಯಾರೆಕ್ಟರ್ ಇಟ್ಕೊಂಡು ಮುಂದೆ ಹೋದ್ರೆ ಸಮಾಜ ನಮ್ಮನ್ನ ಈ ವಿಚಾರ ಸ್ವಾಮಿ ವಿವೇಕಾನಂದರ ಒಂದು ಸಂದೇಶ. ಈ 3 ಸಂದೇಶಗಳನ್ನು ಗಮನದಲ್ಲಿಟ್ಕೊಂಡು ಇಂಥ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇವಾಗಲೇ ನೀವು ಒಂದು ಗುರಿ ಇಟ್ಕೊಳ್ಳಿ. ನಾವು ನಮ್ಮ ಸ್ಕೂಲ್ಗೆ, ಶಾಲೆಗೆ ನಾವು ಗೆಸ್ಟ್ ಆಗಿ ಬರಬೇಕು ಅನ್ನೋ ಒಂದು ಮೈಂಡ್ ಇವಾಗಲಿಂದ ಇಟ್ಕೊಳ್ಳಿ. ನಾವೆಲ್ಲ ಏನು ಇಂಗ್ಲೀಷ್ ಮೀಡಿಯಂ ಓದೋರೆಲ್ಲ, ದೊಡ್ಡ ಸ್ಕೂಲ್ಗಳಲ್ಲಿ ಓದೋರೆಲ್ಲ, ಎಲ್ಲ ನಿಂತರ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಜೀವನ ಕಟ್ಕೊಂಡಿದ್ದೀವಿ. ಅದೇ ರೀತಿ ಮನುಷ್ಯನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮನುಷ್ಯ ಒಳ್ಳೆ ಅಧಿಕಾರ ಪಡಿಬೋದು, ಒಳ್ಳೆಯ ಒಂದು ಇದಕ್ಕೆ ಅಧಿಕಾರ ಮತ್ತು ಒಂದು ಸ್ಥಾನಕ್ಕೆ ಹೋಗ್ಬೋದು. ಹಾಗಾಗಿ ಎಲ್ಲರೂ ದೃಢ ಮನಸ್ಸು ಮಾಡಿಕೊಂಡು ಓದೋ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ವಿದ್ಯಾರ್ಥಿ ಜೀವನವನ್ನು ಉಜ್ವಲವಾಗಿ ಭವಿಷ್ಯ ರೂಪಿಸ್ಕೋಬೇಕಂತ ನನ್ನ ಮಾತುಗಳನ್ನು ಉತ್ತಮ ಪ್ರಜೆಗಳಾಗಬೇಕು ಅಂತ ಅಂದ್ಬಿಟ್ಟು ನಿಮಗೆ ಇತರರಿಗೆ ಹೇಳಿದಂತಹ ಹಿರೇಮಠ ಸರ್ ಅವರಿಗೆ ಧನ್ಯವಾದಗಳು. ರಾಷ್ಟ್ರೀಯ ಯುವ ದಿನ ಹಾಗೆ ಸ್ವಾಮಿ ವಿವೇಕಾನಂದ ಜಯಂತಿ, ಇದರ ಕುರಿತು 2 ಮಾತಾಡಬೇಕಂದ್ಬಿಟ್ಟು ನಮ್ಮ ಶಾಲಾ ಮುಖ್ಯಸ್ಥರಾದ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಯುವ ದಿನದ ಶುಭಾಶಯಗಳು ಹಾಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಮಾಡ್ತೀವಿ. ಹಾಗೆಯೇ ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ನಾವು ರಾಷ್ಟ್ರೀಯ ಯುವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸುದಿನ ಅಂತ ಮೊದಲಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನ ನಾವೇ ಮಾಡ್ಕೊಂತ ಇದ್ದೀವಿ. ಇವತ್ತು ನಿನ್ನೆ ಸರ್ ಬಂದು ನಮಗೆ ನರೇಂದ್ರ ಸರ್ ಬಂದು ನಿಮ್ಮ ಶಾಲೆಯ ಕಾರ್ಯಕ್ರಮದವರಿಗೆ
ಹಾಗೆಯೇ ಈ ಒಂದು ಕಾರ್ಯಕ್ರಮ ನರೇಂದ್ರ ಸರ್ ಅವರು ಬಂದು ಕೇಳಿದಾಗ, ಏನು ಸರ್ ನೀವು ಬಂದ್ರಿ, ಸ್ವಾಮಿ ವಿವೇಕಾನಂದರ ಹೆಸರನ್ನೇ ಇಟ್ಕೊಂಡಿದ್ದೀರಾ, ನನಗೆ ತುಂಬಾ ಸಂತೋಷ ಆಯಿತು ಅಂತ ನಾನು ಹೇಳಿದೆ. ಏಕೆಂದ್ರೆ ಸ್ವಾಮಿ ವಿವೇಕಾನಂದರು 1863ರಲ್ಲಿ ಜನವರಿ 12ರಂದು ಜನಿಸ್ತಾರೆ. ಅವರು ಒಂದ್ಸಲಿ ನಿಮ್ಮಂಗೆ ಚಿಕ್ಕ ಮಗುವಾಗಿದ್ದಾಗ ಅವರು ಒಂದು ಸಾರೋಟಿನಲ್ಲಿ ಬರ್ತಾ ಇರ್ತಾರಂತೆ. ಸಾರೋಟಿನಲ್ಲಿ ಬಂದು ಅವ್ರ ಮನೆ ಮುಂದೆ ಇಳಿತಾರಂತೆ. ಆವಾಗ ಅವ್ರ ಅಮ್ಮನ ಹತ್ರ ಹೋಗಿ ಓಡೋಗ್ಬಿಟ್ಟು ಹೇಳ್ತಾರಂತೆ, ಸ್ವಾಮಿ ವಿವೇಕಾನಂದ, ನಾನು ದೊಡ್ಡವನಾದ್ಮೇಲೆ ಈ ಸಾರೋಟಿನ ಸಾರಥಿ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿದೆ ಅಂತ ಅವ್ರು ಹೇಳ್ತಾರಂತೆ. ಅವಾಗ ಅವ್ರ ತಾಯಿ ಸುಮ್ಮನೆ ನಗ್ತಾರಂತೆ. ನಗ್ಬಿಟ್ಟು, ಆಯ್ತಪ್ಪ ನೀನು ಹಾಗೆ ಆಗದಂತೆ ಅಂತ ಹೇಳ್ತಾರಂತೆ. ಅವಾಗ ಇವರು, ಆಯ್ತಮ್ಮ ನಾನು ಹಂಗೆ ಆಗ್ತೀನಿ ಅಂತ ಆಮೇಲೆ ಮನೆಯೊಳಗೆ ಹೇಳ್ತಾರಂತೆ, ನೀನು ಸಾರೋಟಿನ ಸಾರಥಿ ಆಗು, ಆದ್ರೆ ಯಾರ ಸಾರೋಟಿನ? ಶ್ರೀ ಕೃಷ್ಣನ, ಅರ್ಜುನನಿಗೆ ಶ್ರೀಕೃಷ್ಣ ಸಾರೋಟಿನ ಸಾರಥಿ ಆಗ ಅಲ್ವಾ? ಹಾಗೆ ಒಳ್ಳೆಯ ಕೆಲಸವನ್ನ ಮಾಡ್ಬೇಕಾದ್ರೆ, ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕಾದ್ರೆ ಆ ಒಂದು ಸಾರೋಟು ಯಾರೋ ಒಬ್ರು ಮುನ್ನಡೆಸೋರೊಬ್ರು ಬೇಕು, ಹೌದಲ್ವಾ? ಒಳ್ಳೆಯ ಕೆಲಸಕ್ಕೆ ಮುನ್ನಡೆಸೋರೊಬ್ರು ಬೇಕಾಗತ್ತೆ. ಆ ತರ ಒಂದು ಒಳ್ಳೆಯ ಕೆಲಸದ ಸಾರೋಟಿನ ಸಾರಥಿ ನೀನಾಗ್ಬೇಕು ದೊಡ್ಡವನಾದ್ಮೇಲೆ ಅಂತ ನನಗೆ ಆಸೆ ಅಂತ ಅವ್ರ ಅಮ್ಮ ಹೇಳ್ತಾರಂತೆ. ಪುಟ್ಟ ಬಾಲಕನಿಗೆ ಅದೇನು ಅರ್ಥ ಆಗೋದಿಲ್ಲ, ಏನೋ ಹೇಳ್ತಾ ಇದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ತಾರೆ. ಹಾಗೇನೆ ಅವ್ರ ತಂದೆ ವಕೀಲರಾಗಿರ್ತಾರೆ. ಅವಾಗಲೇ ಹೇಳಿದ ಮಗು ವಿಶ್ವನಾಥ ದತ್ತ ಮತ್ತು ಶ್ರೀ ಭುವನೇಶ್ವರಿ ದೇವಿ ಅಂತಕ್ಕಂಥವ್ರ ತಂದೆ ತಾಯಿ ಆಗಿರ್ತಾರೆ. ಎಷ್ಟೋ ವರ್ಷಗಳವ್ರಿಗೆ ಮಕ್ಕಳಿರೋದಿಲ್ಲ. ತುಂಬಾ ವರ್ಷಗಳಾದ್ಮೇಲೆ ಅವ್ರಿಗೆ ಮಕ್ಕಳಾಗಿದ್ದರಿಂದ ಮುದ್ದಿನಿಂದ ಸಾಕ್ತಾರೆ ಸ್ವಾಮಿ ವಿವೇಕಾನಂದರ. ರಾಮಾಯಣದ ಮಹಾಭಾರತದ ಕಥೆಗಳನ್ನೆಲ್ಲ ಅವ್ರಿಗೆ ಹೇಳ್ತಾರೆ. ಅದರಿಂದ ಪ್ರೇರಿತನಾದಂತಹ ಸ್ವಾಮಿ ವಿವೇಕಾನಂದರು ದೇವರನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ. ಯಾಕೆ ಅಂತಂದ್ರೆ ಅದರಲ್ಲೆಲ್ಲನೂ ಆ ದೇವರು ಕಾಪಾಡಿದ್ರಂತೆ, ಧರ್ಮಕ್ಕೆ ಯಾವ ತರ ಜಯ ಸಿಗತ್ತೆ ಎಂತಕ್ಕಂತಹ ಕಥೆಗಳನ್ನ ಪ್ರತಿದಿನ ಹೇಳೋದ್ರಿಂದ ಅವ್ರ ಮನಸ್ಸಿನಲ್ಲಿ ಆ ಒಂದು ಆಸೆ ಹುಟ್ಟತ್ತೆ, ನಾನು ಕೂಡ ದೇವರನ್ನ ನೋಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಆಗ ಅವರು ಅದನ್ನ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆವಾಗ ಅವ್ರು ಏನ್ ಮಾಡ್ತಾರೆ, ಮನೆಯನ್ನೇ ಬಿಟ್ಟು ಅವರು ಹೊರಡ್ತಾರೆ, ದೇವರನ್ನ ಹುಡ್ಕೊಂಡು ಹೊರಡ್ತಾರೆ. ಹುಡ್ಕೊಂಡು ಹೋಗ್ತಾ ಇದ್ದಾಗ ಅನೇಕ ಆಶ್ರಮಗಳಿಗೆ ಹೋಗ್ತಾರೆ. ಎಲ್ಲ ಕಡೆ ದೇವರನ್ನ ನೋಡಕ್ಕಾಗತ್ತ ನಾವು? ನಿಜವಾದ ದೇವರನ್ನ ಯಾರು ನೋಡಿದ್ದೀರಿ? ಕೈ ಎತ್ತಿ. ಗಣೇಶನ್ ಮಾತಾಡಿದ್ಯಪ್ಪ? ಲಕ್ಷ್ಮೀ ದೇವರನ್ನ ಮಾತಾಡಿದ್ಯಪ್ಪ? ಇಲ್ಲ. ಯಾಕೆ ಅಂತಂದ್ರೆ ದೇವರು ಇದ್ದಾರೆ ಅನ್ನೋದು ಒಂದು ನಂಬಿಕೆ, ಹೌದಲ್ವಾ? ನಾವು ಮಾತನಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರಿಗೆ ಒಂದು ಎಲ್ಲರೂ ದೇವರಿದ್ದಾರೆ ಅಂತ ಹೇಳ್ತಾರಲ್ಲ, ನಾನು ಕೂಡ ದೇವರನ್ನ ನೋಡ್ಬೇಕು ಅಂತ ಗುರುಗಳಲ್ಲಿ ಹೋಗ್ತಾರೆ. ಹಾಗೆ ಅನೇಕ ಮಠಗಳಿಗೆ ಅವರು ಹೋಗ್ತಾರೆ. ಕೊನೆಯದಾಗಿ ಅವರಿಗೆ ರಾಮಕೃಷ್ಣ ಪರಮಹಂಸರ ಮಠ ಸಿಗುತ್ತೆ. ಅಲ್ಲಿ ಹೋಗಿ ಹೇಳ್ತಾರೆ. ಅವಾಗ ರಾಮಕೃಷ್ಣ ಪರಮಹಂಸರು, ನಾನು ನಿನಗೆ ದೇವರನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ. ಸ್ವಲ್ಪ ದಿನ ನೀನು ನನ್ನ ಆಶ್ರಮದಲ್ಲೇ ಇದ್ದು ನಾನು ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನ ನೀನು ಮಾಡು ಮಗು, ಆಮೇಲೆ ನಿನಗೆ ದೇವರನ್ನ ತೋರಿಸ್ತೀನಿ ಅಂತ. ಓ, ಇಷ್ಟೇ ನಾನು
ನಾವು ಬೆಂಗಳೂರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ನಾವು ಬಸವನಗುಡಿಯಲ್ಲಿ ನೋಡಬಹುದು. ಈಗಲೂ ನಾವೆಲ್ಲನೂ ಹೋದ್ರೆ ಅಲ್ಲಿ ಪ್ರವಚನಗಳೆಲ್ಲನೂ ರಾಮಕೃಷ್ಣ ಪರಮಹಂಸರ ಪ್ರವಚನಗಳೆಲ್ಲನೂ ಕೇಳಿಸ್ಕೋಬಹುದು. ವಾರಕ್ಕೆ ಒಂದ್ಸಲಿನೋ 15 ದಿನಕ್ಕೆ ಒಂದ್ಸಲಿನೋ ನಾವು ಅಲ್ಲಿ ಹೋದಾಗ ಆ ಹಿತನುಡಿಗಳನ್ನು ಕೇಳಿಸ್ಕೊಂಡಾಗ ನಮ್ಮಲ್ಲೇ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಿನ್ನೆ ಸರ್ ಬಂದಿದ್ರು, ನರೇಂದ್ರ ಸರ್ ಅವರು, ಮಕ್ಕಳಿಗೆ ಬುಕ್ಸನ್ನು ಕೊಡಬೇಕು ಅಂತ ಇದ್ದೀವಿ ಮೇಡಮ್ ಅಂತಂದ್ಬಿಟ್ಟು. ಎಷ್ಟು ಜನ ಇದ್ದಾರೆ ಮಕ್ಕಳು ಅಂತಂದ್ಬಿಟ್ಟು ನೋಡಿ. ಇವತ್ತು ನಿಮಗೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಬಗ್ಗೆನೇ ಇರ್ತಕ್ಕಂತಹ ಅವರ ಕಥೆಗಳಿಗೆ ಇರ್ತಕ್ಕಂತಹ ನೀತಿ ಕಥೆಗಳಿರ್ತಕ್ಕಂಥ ಪುಸ್ತಕಗಳನ್ನು ನಿಮಗೆ ಕೊಡುಗೆಯಾಗಿ ಕೊಡೋದಕ್ಕೆ ಕೂಡ ತಂದಿದ್ದಾರೆ. ನಾವು ಕೂಡ ಲೈಬ್ರರಿಯಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ಪ್ರತಿ ತಿಂಗಳು ನಿಮಗೆ ಒಂದೊಂದು ಪುಸ್ತಕ ನಿಮ್ಮ ಹತ್ರನೇ ಇರುತ್ತೆ, ಹೌದಲ್ವಾ? ಎಷ್ಟೊಂದು ಜನರ ಬಗ್ಗೆ ನಾವು ತಿಳ್ಕೋಬಹುದು. ಬರೀ ಪಠ್ಯ ಪುಸ್ತಕದ ಜೊತೆಗೆ ನಾವು ಈ ತರ ನೀತಿ ಕಥೆಗಳನ್ನೆಲ್ಲ ಓದ್ಕೊಂಡಾಗ ನಮ್ಮಲ್ಲಿ ಪರಿವರ್ತನೆ ಆಗತ್ತೆ. ಸಮಾಜದಲ್ಲಿ ನಾವು ಉತ್ತಮ ಪ್ರಜೆಗಳಾಗಿ, ದೇಶದ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರುವ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಹೀಗೆ ಅವರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಅವರಿಗೆ ಅನಾರೋಗ್ಯದ ಪ್ರಯುಕ್ತ ಅವರು ತಮ್ಮ 39ನೇ ವಯಸ್ಸಿಗೆ ಅವರು ತೀರ್ಕೊಂತಾರೆ ಎಂಬತಕ್ಕಂಥ ವಿಷಯಗಳ ಹೇಳೋದಕ್ಕೆ ವಿಷಾದ ಆಗುತ್ತೆ. ಯಾಕೆಂದ್ರೆ ಮಹನೀಯರು ಜಾಸ್ತಿ ದಿನ ಬದುಕಬೇಕು, ಹೌದಲ್ವಾ? ಯಾಕೆಂದ್ರೆ ಅವರ ಕೊಡುಗೆ ಅಪಾರವಾಗಿರುತ್ತೆ. ಆದರೆ ಅನಾರೋಗ್ಯ ಎಂಬತಕ್ಕಂಥದ್ದು ಆಕಸ್ಮಿಕವಾಗಿ ಬರುತ್ತೆ, ಹಾಗೆ ಅವರು ತೀರ್ಕೊಂತಾರೆ. ಆದರೆ ಅವರು ಯುವಜನತೆಗೆ ನೀಡಿದಂತಹ ಒಂದು ಮಾತಿದೆಯಲ್ಲ, ಅವಾಗಲೇ ಹೇಳ್ತಾ ಇದ್ರು, ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ, ನಾವು ಮೌಢ್ಯತೆಯನ್ನ ಮೈಗೂಡಿಸ್ಕೊಂಡಿದ್ರೆ ಅಲ್ಲಿ ಉತ್ತಮ ಸಮಾಜದ ನಿರ್ಮಾಣ ಆಗೋದಿಲ್ಲ. ನಾವು ಏನಾದ್ರೂ ಒಂದು ಗುರಿಯನ್ನ ಇಟ್ಕೊಂಡಿದೀವಿ ಅಂದ್ರೆ ಆ ಗುರಿ ಸಾಧನೆ ಮಾಡಬೇಕು ಅಂತಂದ್ರೆ ನಾವು ಮೈ ಕುಡಿಕೊಂಡು ಎದ್ದೇಳಬೇಕು, ಮೊದಲು ಮುನ್ನುಗ್ಬೇಕು. ಜಯ ತಂತಾನೆ ಸಿಗುತ್ತದೆ ಎಂಬತಕ್ಕಂಥದ್ದು ಅದರ ಅರ್ಥ ಆಗಿದೆ. ಹಾಗಾಗಿ ಎಲ್ಲರೂ ಎದ್ದೇಳಬೇಕು. ಫಸ್ಟ್ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತಂದ್ರೆ ಖಂಡಿತ ಆಗೋದಿಲ್ಲ. ಆಗತ್ತೋ ಇಲ್ಲೋ ಮುನ್ನುಗ್ಬಿಡೋಣ, ಆಮೇಲೆ ನೋಡೋಣ ಅಂದಾಗ ಅನುಭವ ಏನ್ ಮಾಡುತ್ತೆ, ನಮ್ಮನ್ನ ಗುರಿ ಮುಟ್ಟಿಸುತ್ತೆ ಅನ್ನೋದಕ್ಕೆ ಅದೊಂದು ಘೋಷವಾಕ್ಯಗಳು ಬಂದು ಒಂದು ಅರ್ಥವನ್ನ ಕೊಡುತ್ತೆ. ಹೀಗೆ ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಹಿತನುಡಿಗಳಿಂದ ದೇಶದ ಎಲ್ಲೆಡೆ ಮನೆ ಮಾತಾಗಿದ್ರು ಅಂತ ಹೇಳೋದಕ್ಕೆ ಇಚ್ಛಿಸ್ತಾ ಅವರ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಡುವಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮ ಪ್ರಜೆಗಳಾಗಬೇಕು ಅಂತ ಅಂದ್ಬಿಟ್ಟು ನಿಮಗೆ ಇತರರಿಗೆ ಹೇಳಿದಂತಹ ಹಿರೇಮಠ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆ ಮುಖ್ಯ ಶಿಕ್ಷಕ ನವನಿತಾ ಮೇಡಮ್ ಅವರು ಸ್ವಾಮಿ ವಿವೇಕಾನಂದರ ಹುಟ್ಟಿದಾಗಲಿಂದ ಅವರು ಏನೇನು ಸಾಧನೆಯನ್ನು ಮಾಡಿದ್ರು ಎಲ್ಲವನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಅವರು ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹೋಗ್ತಾ ಇದ್ರು, ಮನೆ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಮಧ್ಯದಲ್ಲಿ ಒಂದು ಮಠ ಸಿಕ್ತು. ರಾಮಕೃಷ್ಣ ಪರಮಹಂಸ. ವೆರಿ ಗುಡ್. ಇಲ್ಲೇ ಸ್ವಲ್ಪ ದಿನ ಇರಬೇಕು, ಆಮೇಲೆ ಹೇಳ್ತೇನೆ ಅಂತ ಹೇಳ್ತಾರೆ ಸರ್. ಸಂಜೆ ಎಲ್ಲ ಗೊತ್ತಾಗಲ್ಲ, ಈಗ ನಾನು ಅವರು ವಕೀಲರಾಗಿ ಓದಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ತಗೊಂಡಿದ್ದಾರೆ. ಬರೀ ಸನ್ಯಾಸಿಯಾಗಿ ಮಾತ್ರ ಅಲ್ಲ, ಅವರು ಒಳ್ಳೆ ವಿದ್ಯಾಭ್ಯಾಸ ತಗೊಂಡಿದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ತಗೊಳ್ಬೇಕು. ಅವ್ರ ವಕೀಲರು ನೀನೇ ಹೇಳ್ಬೇಕು, ನಾನು ಭಾಷಣ ಮಾಡಲ್ಲ, ನೀನು ಹೇಳ್ಬೇಕು. ಅವ್ರ ಗುರು ಹೆಸರನ್ನು ಕೂಲಿ ಕೆಲಸ ಮಾಡಲಿ, ಹೊಡೆದ ಕೆಲಸ ಮಾಡಲಿ, ರಾಯ ಕೆಲಸ ಮಾಡಲಿ, ಧೈರ್ಯದಿಂದ ಕೆಲಸ ಮಾಡಬೇಕು, ಬಿಸ್ನೆಸ್ ಮಾಡಲಿ, ಎಲ್ಲ ಕೆಲಸ ಒಳ್ಳೆ ಕೆಲಸನೇ. ಕೆಲಸದಲ್ಲಿ ನಾವು ಆ ಕೆಲಸ ಕೆಟ್ಟದಿಲ್ಲ ಅಲ್ವಾ? ಎಲ್ಲ ಕೆಲಸ ಒಳ್ಳೆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು. ನೀವು ರಾಮನಾಗಬೇಕು, ನೀವು ರಾಮನಾಗಬೇಕು. ನೋಡಿ ಖುಷಿ ಆಯ್ತು, ಅವರ ಭಾಷಣ ಕೇಳಿ ಖುಷಿ ಆಯ್ತು. ಅಂದ್ರೆ ಮಹಾಪುರುಷರ ಜನ್ಮದಿನ ಇವತ್ತು. ಆ ಮಹಾಪುರುಷನ ನಾವು ಒಳ ಮಾಡಬೇಕು, ಅವರ ಒಳ್ಳೆಯವರಾಗಬೇಕು. ಅರ್ಥ ಆಯ್ತಾ? ಎದುರು ಬರುವಾಗ ಎಲ್ಲ ಓದಬೇಕು ನಮ್ಮದಿದೆ, ಆಯ್ತಾ? ಸರಿ. ಸ್ವಾಮಿ ವಿವೇಕಾನಂದರು ಒಂದು ಸಂತರಾಗಿದ್ದು ಇಬ್ಬರು ದೇವರನ್ನು ನೋಡುವ ಆಸೆಯನ್ನು ಹೊಂದಿದ್ದರು. ಇವರ ಗುರುಗಳು ರಾಮಕೃಷ್ಣ ಪರಮಹಂಸರಾಗಿದ್ದಾರೆ. ಇವರ ಸಮಾಜದಲ್ಲಿನ ಪ್ರಜಾಶ್ವರನ್ನು ವಿರೋಧಿಸಿದರು.
ಸ್ವಾಮಿ ವಿವೇಕಾನಂದರ ಕಿರುಪರಿಚಯವನ್ನ ಓದಿಸಿದ್ದೇನೆ. ನನ್ನ ಶಾಲೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ರಸ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ಇವರು ಕೋಲ್ಕತ್ತಾದಲ್ಲಿ ಬೇರೂರು ಮಠವನ್ನು ಸ್ಥಾಪಿಸಿದರು. ರಾಮಕೃಷ್ಣ ಮಿಷನ್ನಿನ ಮುಖ್ಯ ಉದ್ದೇಶ ಕಾಯಕವೇ ಕೈಲಾಸ ಆಗಿತ್ತು. ಇವರು ದೇಶದ ಯುವ ಜನರಲ್ಲಿ ಒಗ್ಗಟ್ಟಿನಿಂದ ಇರಲು ಸಂದೇಶ ನೀಡಿದರು. ಇವರು ಯುವ ಜನತೆಗೆ ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳಿದರು. ನಾವೆಲ್ಲರೂ ಇವರ ಭಾರತ ದರ್ಶನದಲ್ಲಿ ಸಾಗೋಣ ಎಂದು ಹೇಳುತ್ತಾ ಈ ಎರಡು ಮಾತನ್ನು ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಕರ್ನಾಟಕ. ಭಾರತದ ಎಲ್ಲ ಪ್ರಜೆಗಳು ಕೂಡ ಯುವಕರು ಹೇಳಿ ಹೆಜ್ಜೆಯೇಳಿ ಅನ್ನುವಂಥ ಕರೆಯನ್ನ ಸ್ವಾಮಿ ವಿವೇಕಾನಂದರು ನೀಡಿದ್ರು. ಅಂತ ಕರೆಯನ್ನ ನಿಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಂತ ನಿಮಗೆ ಧನ್ಯವಾದಗಳು. ಮತ್ತೆ ವಿದ್ಯಾರ್ಥಿ ದೇವರಾಜದಿಂದ 3ನೇ ತರಗತಿ ಇವನಿಂದ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಸ್ವಲ್ಪ ಕಿರು ಪರಿಚಯ. ನನ್ನ ಶಾಲೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ರಸ್ತೆ. ನಾನು ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನು ಹೇಳಲು ಬಂದಿದ್ದೇನೆ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿನ್ನ ನೀ ನಂಬು. 10 ಸಲ ಸೋತರೂ ಪರವಾಗಿಲ್ಲ. ಮುಂದಡಿಯಿಟ್ಟ ಹೆಜ್ಜೆ ಹಿಂದಿಡಬೇಡ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ. ನಿನ್ನಲ್ಲಿ ಅಡಿ, ನಿನ್ನಲ್ಲಿ ಅದ್ಭುತ ಶಕ್ತಿ ಸಾಮರ್ಥ್ಯಗಳು ಅಡಗಿವೆ. ಮನಸ್ಸು ಶಕ್ತಿಯುತವೂ ಆಗಿದೆ. ಧನ್ಯವಾದಗಳು. 3ನೇ ತರಗತಿ ವಿದ್ಯಾರ್ಥಿ ಭಾರತದಿಂದ ನನ್ನ ಹೆಸರು ಭಾರತಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳ್ಳಿ ರಸ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸ್ವಾಮಿ ವಿವೇಕಾನಂದ ಸಂಕ್ಷಿಪ್ತ ಜೀವನ ಚರಿತ್ರೆ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಬಂದಿದ್ದೇನೆ. ಜನನ 12 ಜನವರಿ 1863. ಜನ್ಮಸ್ಥಳ ಕೋಲ್ಕತ್ತಾ. ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ತಂದೆ ವಿಶ್ವನಾಥ ದತ್ತ. ತಾಯಿ ಭುವನೇಶ್ವರಿ ದೇವಿ. ಧರ್ಮ ಹಿಂದೂ ಧರ್ಮ. ಶಿಕ್ಷಣ ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಶಾಲೆ, ಪ್ರೆಸಿಡೆನ್ಸಿ ಕಾಲೇಜು ಕೋಲ್ಕತ್ತಾ. ಗುರು ರಾಮಕೃಷ್ಣ ಪರಮಹಂಸರು. ಸಾಹಿತ್ಯ ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ. ಅವರು ಚಿಕಾಗೋ ನಗರದಲ್ಲಿ ನೀಡಿದ ಭಾಷಣದಿಂದಾಗಿ ಇಡೀ ವಿಶ್ವವೇ ಭಾರತವನ್ನು ನೋಡುವ ದೃಷ್ಟಿಯ ಬದಲಾಯಿತು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷವಾಕ್ಯ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಯಿತು. ಧನ್ಯವಾದಗಳು. ಅದರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಗಳನ್ನ ತಿಳಿಸಿದ್ದಾರೆ. ಹಾಗೆ ಧನ್ಯವಾದಗಳು. ಈಗ ಬಂದಿರುವಂತಹ ಹಿರೇಮಠ್ ಸರ್ ಮತ್ತೆ ನರೇಂದ್ರ ಸರ್ ಎಲ್ಲರೂ ಸೇರಿ ಮಕ್ಕಳಿಗೆ
ಧನ್ಯವಾದ.